ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚ ರಾಹುವೇ ಕೇತುವೇ ನಮಃ. ನಮಸ್ಕಾರ. ಆತ್ಮೀಯ ಪಯೋನಿಧಿ ಅಷ್ಟೋವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಷಯ 28ನೇ ತಾರೀಕು ಶುಕ್ರವಾರ ರಾಹುಗ್ರಸ್ತ ಚಂದ್ರಗ್ರಹಣ. ಈ ಒಂದು ಚಂದ್ರಗ್ರಹಣದ ಎಫೆಕ್ಟು ಯಾವ ರೀತಿ ನಮ್ಮ ದೇಶಕ್ಕೆ ಅಥವಾ ಪ್ರಪಂಚದ ಮೇಲೆ ಬೀಳುತ್ತೆ, ಮತ್ತು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರುತ್ತೆ, ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ ಇದೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಈ ಒಂದು 28 ಶುಕ್ರವಾರ ಗ್ರಹಣ ರಕ್ಷಾಬಂಧನ, ಆವತ್ತೇ ರಕ್ಷಾಬಂಧನ ರಾಖಿ ಹಬ್ಬ ಆಚರಣೆ ಇದೆ. ಆ ಒಂದು ದಿವಸ ಚಂದ್ರಗ್ರಹಣ ಉಂಟಾಗ್ತದೆ. ಈ ತಿಂಗಳು ಶ್ರಾವಣ ಮಾಸದಲ್ಲಿ 2 ಗ್ರಹಣಗಳು ಬಂದಿದೆ. ಮೊನ್ನೆ ತಾನೇ 15 ದಿನದ ಹಿಂದೆ ಸೂರ್ಯಗ್ರಹಣ ಆಗಿದೆ. ಈಗ 15 ದಿನಕ್ಕೆ ಚಂದ್ರಗ್ರಹಣ ಬರ್ತಿದೆ. ವಿಶೇಷ ಏನಪ್ಪ ಅಂದರೆ, ಒಂದು ತಿಂಗಳಲ್ಲಿ 2 ಗ್ರಹಣಗಳು ಬಂದಾಗ ಸ್ವಲ್ಪ ಸಮಸ್ಯೆಗಳು, ಪರಿಸ್ಥಿತಿಗಳು ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಆಗ್ಬೋದು, ಸಮಸ್ಯೆಗಳನ್ನು ತಂದುಕೊಡುತ್ತೆ ಅಂಥೇಳಿ ಜ್ಯೋತಿಷ್ಯದ ಮೂಲಕ ತಿಳ್ಕೊಬೋದು. ಯಾವ ರೀತಿ ತೊಂದರೆಗಳು ಕೊಡುತ್ತೆ ಅಂತ ನೋಡಿದಾಗ, ಚಂದ್ರ ಮನಸ್ಸಿಗೆ ಕಾರಕವಾಗಿರುವ ಒಂದು ಗ್ರಹ. ಅದೇ ರೀತಿ ರಾಹು ಗ್ರಹ ಭ್ರಮೆ ಮತ್ತು ಛಾಯಾಗ್ರಹ. ಈ 2 ಗ್ರಹಗಳ ಒಂದು ಸಂಯೋಗ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಬಂದಾಗ ಸಮಸ್ಯೆಯನ್ನು ತಂದುಕೊಡುತ್ತೆ ಅಂತ ನೋಡಿದಾಗ, ಈ ಒಂದು ಏಕಾಂಗಿತನ ಅಥವಾ ಒಂಟಿತನ ಅಂತೇನು ಹೇಳ್ತೀವಿ, ಅದನ್ನು ಕಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಮತ್ತು ರಾಹು ಚಂದ್ರನ ಒಂದು ಸಂಯೋಗ ಅಷ್ಟು ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ ಅನ್ನೋದು ಜ್ಯೋತಿಷ್ಯದಲ್ಲಿ ತಿಳ್ಕೊಬೋದು. ವಿಶೇಷವಾಗಿ ರಾಹು ಚಂದ್ರನ ಒಂದು ಸಂಯೋಗ ಗ್ರಹದ ಕುಂಡಲಿಯಲ್ಲಿ ಇದ್ದಾಗ ಒಬ್ಬ ಮನುಷ್ಯನಿಗೆ ಅಷ್ಟು ಬೇಗ ಏಳಿಗೆ ಅನ್ನೋದನ್ನು ಕೊಡೋದಿಲ್ಲ. ಎಲ್ಲ ರೀತಿಯಲ್ಲಿ ಸಮಸ್ಯೆಗಳನ್ನು ತಂದು ಕೊಡೋದಕ್ಕೆ ಈ 2 ಗ್ರಹಗಳ ಸಂಯೋಗ ಕಾರಣ ಆಗುತ್ತೆ. ಮತ್ತು ಚಂದ್ರ ಒಂದು ನೀರಿಗೆ ಕಾರಕ ಮತ್ತು ಹೆಣ್ಣು ಮಕ್ಕಳಿಗೆ ಕಾರಕ ಅಂತೇಳಿ ಕರಿಬೋದು. ಈ ಒಂದು ಚಂದ್ರನ ಒಂದು ಗ್ರಹಣದ ಎಫೆಕ್ಟ್ ಯಾವ ರೀತಿ ಅಂದರೆ, ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತಿವೃಷ್ಟಿಗಳು, ಅನಾವೃಷ್ಟಿಗಳು ಇನ್ನೊಂದು 2 ತಿಂಗಳಲ್ಲಿ ಆಗುವ ಸಂಭವ ಸಿಗುತ್ತೆ. ಮತ್ತು ವಿಮಾನದ ಅಪಘಾತಗಳು ಸ್ವಲ್ಪ ಆಗುವ ಸಾಧ್ಯತೆಗಳು ಇರೋದರಿಂದ ಬಹಳ ಎಚ್ಚರಿಕೆಯಿಂದ ಪ್ರಯಾಣ ಮಾಡುವವರು ನೋಡಬೇಕು ಅಂತೇಳಿ ಹೇಳ್ಬೋದು. ಮತ್ತು ಈ ಒಂದು ಗ್ರಹಣ 28 ಶುಕ್ರವಾರ ಬೆಳಿಗ್ಗೆ 6:54 ಪ್ರಾರಂಭವಾಗಿ ಮಧ್ಯಾಹ್ನ 12:31 ಗ್ರಹಣದ ಸಮಯ ಇರೋದ್ರಿಂದ ಸರಿಸುಮಾರು 5:30 ಕಾಲ ಒಂದು ಗ್ರಹಣ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಆಚರಣೆ ಇಲ್ಲ. ಗೋಚಾರದಲ್ಲಿ ಗ್ರಹಣದ ಆಚರಣೆ ನಮ್ಮ ಭಾರತ ದೇಶಕ್ಕೆ ಇಲ್ಲದೆ ಇರುವ ಕಾರಣ ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಆಚರಣೆ ಮಾಡುವ ಸಂಪ್ರದಾಯಗಳು ಇಲ್ಲ. ಆದರೂ ಸಹ ನಾವೆಲ್ಲ ಈ ಭಾರತ ದೇಶದಲ್ಲಿ ಈ ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಗ್ರಹಚಾರ ಅನ್ನುವುದು ಯಾರನ್ನ ಬಿಡೋದಿಲ್ಲ. ಈ ಒಂದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಎಫೆಕ್ಟನ್ನು ಕೊಡುತ್ತೆ ಅಂತ ನೋಡಿದಾಗ, ವಿಶೇಷವಾಗಿ ಈ ರಾಹು ಗ್ರಸ್ತ ಚಂದ್ರಗ್ರಹಣ ಶತಭಿಷ ನಕ್ಷತ್ರ ಕುಂಭರಾಶಿ ಸಿಂಹ ಲಗ್ನದಲ್ಲಿ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ಈ ಒಂದು ಕೆಲವು ವಿದೇಶಗಳಲ್ಲಿ, ಯುರೋಪ್ ಆಗಿರ್ಬೋದು, ಅಮೇರಿಕಾ, UK, ಈ ಒಂದು ದೇಶಗಳಲ್ಲಿ ಈ ಗ್ರಹಣದ ಬಲ ಜಾಸ್ತಿಯಾಗಿ ಕಾಣಿಸುತ್ತೆ. ಮತ್ತು ಒಂದು 4 ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡುತ್ತೆ ಅಂತೇಳಿ ಈ ಗ್ರಹಣದ ಲೆಕ್ಕಾಚಾರದಲ್ಲಿ ನೋಡಿದಾಗ ತಿಳ್ಕೊಬೇಕಾಗತ್ತೆ. ವಿಶೇಷವಾಗಿ ಈ ಒಂದು ಗ್ರಹಣದ ನಂತರದಲ್ಲಿ ಅಥವಾ ಗ್ರಹಣದ ಬಿಫೋರ್ 15 ದಿನದ ಮುಂಚೆ, 1 ತಿಂಗಳ ಮುಂಚೆ ಆಗ್ಬೋದು, ಸ್ವಲ್ಪ ಕ್ರೌರ್ಯಗಳು ಹೆಚ್ಚಾಗುವ ಒಂದು ಸಂಭವವೂ ಸಹ ನೋಡ್ತೀವಿ. ಕಾರಣ ಆಗಲೇ ಹೇಳಿದ್ದೀವಿ, ಹೆಣ್ಣು ಮಕ್ಕಳಿಗೆ ಕಾರಕ ಅಂತೇಳಿ ಅಂದರೆ ಚಂದ್ರ. ಇದರ ಜೊತೆ ರಾಹು ಸಂಯೋಗವಾದಾಗ ಹೆಣ್ಣು ಮಕ್ಕಳ ಒಂದು ಕ್ರೌರ್ಯ ಕೆಲವು ಕಡೆ ಜಾಸ್ತಿ ಆಗುವ ಸಂಭವ ಇದೆ. ಅಂದರೆ ಡೈವರ್ಸ್ ಆಗುವ ಒಂದು ಲಕ್ಷಣಗಳು, ಕೆಲವು ಹೆಣ್ಣು ಮಕ್ಕಳು ಗಂಡಂದಿರನ್ನು ಓಡೋದು ಅಥವಾ ಬೇರೆ ಬೇರೆ ಕೇಸುಗಳನ್ನು ಹಾಕಿ ಕೆಲವು ಕಡೆ ಇನ್ನು ಕ್ರೌರ್ಯಕ್ಕೆ ಹೋಗಿ ಆಚೆ ಬರುವ ಸಂಭವಗಳು ಹೆಚ್ಚಾಗಿ ಕಾಣಿಸುತ್ತೆ. ರಾಹು ಜೊತೆ ಚಂದ್ರನ ಸಂಯೋಗ ಇರೋದ್ರಿಂದ ಹೆಣ್ಣು ಮಕ್ಕಳ ಒಂದು
ಕೆಲವು ಕಡೆ ಕ್ರೌರ್ಯ ಉಂಟಾಗುವ ಒಂದು ಸಂಭವ ಇರೋದ್ರಿಂದ ತುಂಬ ಒಳ್ಳೆಯ ಯೋಚನೆಗಳನ್ನು ಹೆಣ್ಣುಮಕ್ಕಳು ಮಾಡೋದು ತುಂಬ ಒಳ್ಳೆಯ ನಿರ್ಧಾರ. ಯಾವುದೇ ಅಚಾತುರ್ಯ ಅನಾಹುತಗಳಿಗೆ ಅವಕಾಶಗಳನ್ನು ಕೊಡಬೇಡಿ. ಆದಷ್ಟು ಜಾಗರೂಕತೆಯಿಂದ ನಿಮ್ಮ ನಿರ್ಧಾರಗಳನ್ನು ಮಾಡಿ. ಯಾವುದೇ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಮಾಡುವ ಕೆಲಸ ಸರಿ ಇದೆಯಾ ಇಲ್ವಾ ಅನ್ನುವುದನ್ನು ಭಾವಿಸಿ ನಿಮ್ಮ ಕೆಲಸಕ್ಕೆ ಕೈ ಹಾಕೋದು ತುಂಬ ಒಳ್ಳೆಯ ನಿರ್ಧಾರ ಅಂತೇಳಿ ಹೇಳ್ತೀವಿ. ಎಚ್ಚರಿಕೆ ತೆಗೆದುಕೊಳ್ಳಬೇಕಾಗಿರುವ ರಾಶಿಗಳು ಸಿಂಹರಾಶಿ ಮತ್ತು ಕುಂಭರಾಶಿ. ಯಾಕೆಂದರೆ ಸಿಂಹ ಲಗ್ನದಲ್ಲಿ ಕುಂಭ ರಾಶಿಯಲ್ಲಿ ಈ ಒಂದು ಗ್ರಹಣ ಆಗ್ತಾ ಇರೋದ್ರಿಂದ ಈ ಎರಡು ರಾಶಿಗಳವರು ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ವಾಹನ ಚಲಾವಣೆ ಮಾಡುವ ಒಂದು ಸಂದರ್ಭದಲ್ಲಿ, ಪ್ರಯಾಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಮತ್ತು ಶುಭ ಫಲಗಳು ವೃಷಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ ಈ 4 ರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಅನ್ನೋದು ಈ ಗ್ರಹಣದ ಮೂಲಕ ಸಿಗುತ್ತೆ. ಮತ್ತು ಮಧ್ಯಮ ಫಲಗಳು ಅಂದರೆ 50 ಭಾಗ ಒಳ್ಳೆಯ ಫಲ ಸಿಗುವ ರಾಶಿಗಳು ಕನ್ಯಾ ರಾಶಿ, ಧನಸ್ಸು ಮತ್ತು ಮೇಷರಾಶಿ. ಈ ಒಂದು 4 ರಾಶಿಯವರಿಗೆ ಒಳ್ಳೆಯ 50 ಭಾಗ ಮಧ್ಯಮ ಫಲ ಸಿಗತಕ್ಕಂಥ ಅವಕಾಶಗಳು ಹೆಚ್ಚಿಗೆ ಇದೆ. ಅಂದರೆ ಕೊನೆಯಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗಿರುವ ರಾಶಿಗಳು ಅಂದರೆ ಕಟಕ ರಾಶಿ, ಸಿಂಹ, ವೃಶ್ಚಿಕ, ಮೀನ ಈ 4 ರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ವಾಹನ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಾಗರೂಕತೆ ತೆಗೆದುಕೊಳ್ಳಿ. ಮತ್ತು ಪ್ರಯಾಣವನ್ನು ಮಾಡುವ ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ತೆಗೆದುಕೊಳ್ಳಿ. ಯಾರೊಂದಿಗೆ ಆದರೂ ಮಾತಾಡಬೇಕಾದ ಸಂದರ್ಭದಲ್ಲಿ ಜಾಗರೂಕತೆಯಿಂದ ಮಾತಾಡುವುದು ತುಂಬ ಒಳಿತು. ಕಾರಣ ಈ ಒಂದು 4 ರಾಶಿಯವರಿಗೆ ಸ್ವಲ್ಪ ಗ್ರಹಣದ ಎಫೆಕ್ಟ್ ಅನ್ನೋದು ಸಮಸ್ಯೆಯನ್ನು ತಂದುಕೊಡುತ್ತೆ. ಅದರಲ್ಲಿ ವಿಶೇಷವಾಗಿ ಸಿಂಹ ಮತ್ತು ಕುಂಭರಾಶಿಯವರು ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಈ ಒಂದು ಚಂದ್ರಗ್ರಹಣ ಕುಂಭರಾಶಿ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಸಿಂಹ ಲಗ್ನದಲ್ಲಿ ಆಗೋದ್ರಿಂದ ಈ 2 ರಾಶಿಯವರು ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಕರೀಬೋದು. ಮತ್ತು ಪ್ರಪಂಚದಾದ್ಯಂತ ಸ್ವಲ್ಪ ಅತಿವೃಷ್ಟಿ, ನೀರಿನ ಮುಖಾಂತರ ಜಲ ಅಂದರೆ ಮಳೆ ಅತಿವೃಷ್ಟಿ ಆಗುವ ಮೂಲಕ ಕೆಲವು ಪ್ರದೇಶಗಳಲ್ಲಿ ಭೂಭಾಗಗಳಲ್ಲಿ ನೀರಿನ ಸಮಸ್ಯೆಗಳು ಹೆಚ್ಚಾಗಿ ನೀರಿನ ಮೂಲಕ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಅಂತೇಳಿ ಕರಿಬೋದು. ಕಾರಣ ಚಂದ್ರಗ್ರಹ ನೀರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಕಾರಕ ಅಂತೇಳಿ ನಾವು ಆಗಲೇ ಹೇಳಿದ್ದೀವಿ. ಆ ಒಂದು ಉದ್ದೇಶದಿಂದ ಸ್ವಲ್ಪ ನೀರಿನ ಮೂಲಕ ಸಮಸ್ಯೆಗಳು ಉಂಟಾಗುವ ಲಕ್ಷಣ ಇರೋದ್ರಿಂದ ಅದರಲ್ಲಿ ಕೆಲವು ಕಡೆ ಹೆಣ್ಣು ಮಕ್ಕಳ ಕ್ರೌರ್ಯವು ಜಾಸ್ತಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಈ ಮೂಲಕವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಂಡು ಮಾಡಿದಾಗ ಅದರ ಮೂಲಕ ಆಗುವ ಅನಾಹುತಗಳು ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು 28 ಶುಕ್ರವಾರ ರಕ್ಷಾಬಂಧನ ದಿನ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಉಂಟಾಗೋದ್ರಿಂದ ಈ 4 ರಾಶಿಯವರು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಶುಭ ಮತ್ತು ಮಧ್ಯಮ ಫಲ ಇರತಕ್ಕಂಥ ರಾಶಿಯವರು ಯಾವುದೇ ರೀತಿಯ ದಾನ ಧರ್ಮಗಳು ಜಪತಪಗಳ ಅವಶ್ಯಕತೆ ಇರೋದಿಲ್ಲ. ಈ 4 ರಾಶಿಯವರು ಸಮಸ್ಯೆ ಇರುವ ರಾಶಿಯವರು ಆದಷ್ಟು ಚಂದ್ರಗ್ರಹಣವನ್ನು ರಾಹು ಗ್ರಹವನ್ನು ಜಪವನ್ನು ಮಾಡಿ ನಿಮ್ಮ ಕೈಲಾದ ದಾನ ಧರ್ಮಗಳನ್ನು ಅಕ್ಕಿ, ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ದಾನವನ್ನು ಕೊಡಿ. ವಿಶೇಷವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ. ಗ್ರಹಣ ಅಂದರೆ ಏನೋ ಆಗುತ್ತೆ ಅನ್ನೋದನ್ನು ಭಯ ಇಲ್ಲ. ಪ್ರಕೃತಿಯಲ್ಲಿ ಆಗುವ ಒಂದು ಸಾಮಾನ್ಯ ಒಂದು ಪ್ರಕ್ರಿಯೆ ಅನ್ನೋದನ್ನು ಯಾರೂ ಮರೆಯಬಾರ್ದು. ಏನೋ ಕೆಟ್ಟ ಫಲ ಆಗುತ್ತೆ, ಆಗಾಗತ್ತೆ, ಹೀಗಾಗತ್ತೆ ಅನ್ನೋ ವಿಚಾರ ಅಲ್ಲ. ಗ್ರಹಚಾರ, ಈ ಗ್ರಹಚಾರ ಬಂದಾಗ ಸಣ್ಣ ಸಮಸ್ಯೆಯು ದೊಡ್ಡದಾಗಿ ನಮಗೆ ಕಾಣಿಸುತ್ತೆ. ಹಾಗಾಗಿ ಕೆಲವು ಸಮಸ್ಯೆಗಳು ಬರುವ ಮುಂದೆ ನಾವು ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ಮಾಡೋದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಯಾವುದೇ ರೀತಿಯ ಗ್ರಹಣ ಅಂದಾಗ ಭಯ ಬೇಡ. ಈ ಒಂದು ಪ್ರಿಕಾಷನ್ 4 ರಾಶಿಯವರು ತೆಗೆದುಕೊಂಡು ಜಪತಪಗಳನ್ನು ಮಾಡಿ, ಅದರಿಂದ ನಿಮಗೆ ಒಳ್ಳೆಯ ಫಲ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.